ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಪಬ್ಗಳು ಮತ್ತು ಇದ್ರ ಬಾರ್ಗಳಲ್ಲಿ ಹೋಗ್ಬೇಕಾದ್ರೆ ಐ ಡಿ ಕಾರ್ಡ್ ಪರಿಶೀಲನೆ ಮಾಡಬೇಕು ನೋಡಿ. ಭಾಳಷ್ಟು ನಮಗೆ ದೂರುಗಳು ಬರ್ತಾ ಇದೆ ಪೋಷಕರಿಂದ. ಹಲವಾರು ಪಬ್ಗಳಿರ್ಬೋದು, ಬ್ರಿವರಿಗಳಿರ್ಬೋದು, ಬಾರ್ಗಳಿರ್ಬೋದು, ಇಲ್ಲಿ ಯಾರು ವಿದ್ಯಾರ್ಥಿಗಳು ಅಲ್ಲಿ ಮಾದಕ ವಸ್ತು ಇರ್ಬೋದು, ಸಿಗರೇಟ್ ಇರ್ಬೋದು, ಅಥವಾ ಲಿಕರ್ ಕನ್ಸಂಪ್ಷನ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅದಕ್ಕೆ ನಿನ್ನೆ ಒಂದು ನೋಟಿಫಿಕೇಷನನ್ನು ನಾವು ಸರ್ಕ್ಯುಲರನ್ನು ನಾವು ಹೊರಡಿಸಿದ್ದೇವೆ. ಯಾವುದೇ ವ್ಯಕ್ತಿಗೂ ಕೂಡ ನೀವು ಅಂದರೆ ಸ್ಟೂಡೆಂಟ್ ಇರ್ಬೋದು, ಬಿಲೋ 21 ವರ್ಷಕ್ಕಿಂತ ಕಮ್ಮಿ ಯಾರಾನ ಇದ್ದರೂ ಐ ಡಿಗಳು ಚೆಕ್ ಮಾಡಿಬಿಟ್ಟು ಬಿಡಬೇಕು ಅಂತ. ಯಾಕಂದರೆ ಇದು ನಮ್ಮ ಯುವಕರ ಭವಿಷ್ಯದ ಪ್ರಶ್ನೆ ಆಗಿದೆ. ದ ಓನಸ್ ಈಸ್ ಆನ್ ದ ಎಸ್ಟಾಬ್ಲಿಷ್ಮೆಂಟ್. ಅವ್ರು ಪರಿಶೀಲನೆ ಮಾಡಬೇಕು, ಅವರು ನಿಯಂತ್ರಣ ಮಾಡಬೇಕು. ಒಂದು ವೇಳೆ ಅವ್ರು ನಿಯಂತ್ರಣ ಮಾಡಿಲ್ಲ ಅಂದರೆ ನಾವು ಕ್ರಮ ತಗೋತೀವಿ. ಸರ್, 2022-23 ನಿಮ್ಮ ಅತಿ ದೊಡ್ಡ ಹೋರಾಟ ಬಿಟ್ಕಾಯಿನ್ಗೋಸ್ಕರ SIT ಮಾಡಿದ್ರಿ. ಆದರೆ SIT ಅವರ ಚಾರ್ಜ್ ಶೀಟಲ್ಲಿ ನಿಮ್ಮ ನಾಯಕರ ಮಗನ ಈಗ ಆರೋಪ ನೋಡಿ. ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಬೇಕಾಗ್ತದೆ. ನಾವೇನು ಪಾರದರ್ಶಕವಾಗಿ ಮಾಡಿದ್ದೀವಿ. ಈಗ ED ಅವರು ಏನೋ ಸಮನ್ಸ್ ಕೊಟ್ಟಿದ್ದಾರೆ, ಸಮನ್ಸಿಗೆ ಹೋಗಿಲ್ಲ ಅಂತ ಹೇಳಿದ್ದಾರೆ. ಅವ್ರು ಹೋಗ್ತಾರೆ, ಯಾವಾಗ ಅವ್ರಿಗೆ ಕರೀತಾರೆ, ಇವತ್ತಿಲ್ಲ ನಾಳೆ ಆಗ್ತಾರೆ. ಅದೇನಿಲ್ಲ ಅಂದರೆ ಕಾನೂನು ಪ್ರಕಾರ ಇದು ಮಾಡ್ತಾರೆ. ಚಾರ್ಜ್ ಶೀಟ್ ಬರಲಿ, ಅವ್ರದ್ದು ಇನ್ನೂ ಚಾರ್ಜ್ ಶೀಟ್ ಆಗಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಇನ್ನು CC ನಂಬರ್ ಫೈನಲ್ ಆಗಬೇಕು. ನೋಡೋಣ, ತೊಗೊಳ್ಳಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ನಮ್ಮಲ್ಲಿಲ್ಲ. ವಾಟ್ ಎವರ್, ನಾನೇ ಅಲ್ಲ ಇವರೇ ಹೋರಾಟ ಅಂತಲ್ಲ. ವಾಟ್ ಈಸ್ ರಾಂಗ್. ಅದನ್ನು ನಾವು ಯಾರು ಸಮರ್ಥನೆ ಮಾಡ್ಕೊಳಕ್ಕಾಗ್ತಾ. ಇದು ನಾವಾಗಿರ್ಬೋದು, ಹಿಂದಿನ ಮುಖ್ಯಮಂತ್ರಿ ಇರ್ಬೋದು, ಇವಾಗಿನ ಮುಖ್ಯಮಂತ್ರಿಗಳಿರ್ಬೋದು, ಯಾರೂ ಸಮರ್ಥನೆ ಮಾಡ್ಕೋತಾ ಇಲ್ಲ. ವಾಟ್ ಎವರ್ ಇಟ್ ಈಸ್ ವಿ ವಿಲ್ ಟೇಕ್. ಈಗ ನನ್ನ ಮಾಹಿತಿ ಪ್ರಕಾರ ಇನ್ನೂ ಭಾಳಷ್ಟು ಜನರದ್ದು ಇದೆ, BJP ನಾಯಕರದ್ದು ಇದೆ, ಎಲ್ಲ ಬರುತ್ತೆ. ಯಾಕಷ್ಟು ಅರ್ಜೆಂಟ್ ಮಾಡ್ತಾ ಇದ್ದಾರೆ BJP ಅವರೇ? ED ಅವರೇ ಅರ್ಜೆಂಟಾಗಿ ನೋಟಿಸ್ ಕೊಟ್ಟರೆ ED ಯಾರ ಕೈಗೊಂಬೆ ಇವರೇ? ED ಯಾರ ಕೈಗೊಂಬೆ? CBI ಯಾರ ಕೈಗೊಂಬೆ? IT ಯಾರ ಕೈಗೊಂಬೆ? ನಿಮ್ಮಲ್ಲಿ ಅಕ್ಯೂಸ್ ಇದ್ದವನು ಅಲ್ಲಿ ಇನ್ವೈಟ್ ಮಾಡ್ತಾ ಇರ್ತಾನೆ ಎಲ್ಲಿ? ಈಗ ನಿಮ್ಮಲ್ಲಿ ಚಾರ್ಜ್ ಶೀಟ್ ಬೇರೆಯವ್ರಿಗೆ ಯಾಕೆ ಮಾಡಿಲ್ಲ? ಸೆಲೆಕ್ಟಿವ್ ಆಗಿ ಮಾಡ್ತಾ ಇದ್ದಾರಾ ಅಂತ ನಾನು ಕೇಳ್ತಾ ಇರೋದು. ನಂಗೆ ಗೊತ್ತಿಲ್ಲ. ಇದು ED ಅವ್ರಿಗೆ ಕೇಳಬೇಕು ನೀವು.